KTV ವೀಕ್ಷಕರಿಗೆ ನಮಸ್ಕಾರಗಳು. 1000 ವರ್ಷ ಇತಿಹಾಸವಿರುವ ಸುತ್ತೂರು ಮಠದ ಜಾತ್ರಾ ಮಹೋತ್ಸವದ ರಥ ಕೋಲಾರಿಗೆ ಆಗಮನ. ಸುದ್ದಿಯ ವಿವರ. ಸಹಸ್ರ ಸಂವತ್ಸರಗಳ ಹಿಂದೆ ಕಪಿಲಾ ನದಿ ತೀರದಲ್ಲಿ ತಮ್ಮ ದಿವ್ಯ ತಪಸ್ಸಿನಿಂದ ಹುತ್ತೂರು ಶ್ರೀ ಕ್ಷೇತ್ರವನ್ನು ಸಂಸ್ಥಾಪಿಸಿ ಬೆಳಗಿದ ಮಹಾಮಹಿಮರಾದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು 2026 ಜನವರಿ 16ರಿಂದ 20ರವರೆಗೆ ನಡೆಯಲಿದೆ. ಇದರ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವದ ಸುತ್ತೂರು ಮಠದ ರಥವು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಸಂಚರಿಸಿ 25/12/2025 ಗುರುವಾರ ಸಂಜೆ 4:30 ಗಂಟೆಗೆ ಡುಮ್ಲೆಟ್ ಸರ್ಕಲ್ ಹತ್ತಿರ ಆಗಮಿಸಿ ನಂತರ ಕೋಲಾರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅರಳೇಪೇಟೆ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಅರಳೇಪೇಟೆ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅರ್ಚಕರಾದ ಯಡಿಯೂರಪ್ಪನವರಿಂದ ಸ್ವಾಗತ ಪ್ರಾರ್ಥನೆ ಶರಣೆಯರ ಬಳಗದಿಂದ ಪ್ರಾರಂಭಗೊಂಡು ಸುತ್ತೂರು ಮಠ ಜಾತ್ರದ ಮಹೋತ್ಸವದ ಉಸ್ತುವಾರಿ ಷಡಕ್ಷರಿ ಮತ್ತು ಅವರ ತಂಡದವರಿಗೆ ಅರಳೇಪೇಟೆ ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿಯವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಸವೇಶ್ವರ ಭಕ್ತ ಮಂಡಳಿಯ ಉಪಾಧ್ಯಕ್ಷರಾದ ಬೈಲಪ್ಪನವರು ಮಾತನಾಡಿ, ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಜಗದ್ಗುರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರವು ಗುರುಕುಲ ವಿದ್ಯಾಭ್ಯಾಸದ ಪ್ರಗತಿ ಮಾಡಿದ್ದಾರೆ. 365 ದಿನವೂ ಷಡಾಕ್ಷರಿಯವರು ಸೇವೆಯನ್ನು ಮಾಡುತ್ತಿದ್ದಾರೆ. ಕೋಲಾರದಿಂದ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ನನ್ನ ಕಡೆಯಿಂದ ಮಾಡಲಾಗುವುದು ಎಂದು ತಿಳಿಸಿದರು. ಖಜಾಂಚಿಯವರಾದ ವಿಮಲಾ ಬೈಲಪ್ಪನವರು ಮಾತನಾಡಿ, ಸುತ್ತೂರು ಕ್ಷೇತ್ರ 10ನೇ ಶತಮಾನದ 1000 ವರ್ಷ ಇತಿಹಾಸವುಳ್ಳ ಮಠವಾಗಿದ್ದು, ಶ್ರೀ ಕ್ಷೇತ್ರ ಧರ್ಮವನ್ನು ಹೇಗೆ ಉನ್ನತಿಗೆ ತರಬೇಕು, ಮಠಗಳನ್ನು ಬೆಳೆಸುವ ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿದ ಮಠವು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಶರಣಿಯವರಾದ ಶ್ರೀಮತಿ ಚಿಕ್ಕ ದೇವರಾಜ್ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ ಸಂದರ್ಭದ ಅನುಭವಗಳನ್ನು ವೇದಿಕೆ ಮೂಲಕ ಭಾಷಣದಲ್ಲಿ ತಿಳಿಸಿದರು. ನಂತರ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಯಡಿಯೂರಪ್ಪ ಶಾಸ್ತ್ರಿಗಳ ನೇತೃತ್ವದಲ್ಲಿ ನೆರವೇರಿತು. ಅರಳೇಪೇಟೆ ಬಸವೇಶ್ವರ ಭಕ್ತ ಮಂಡಳಿಯ ಶರಣೆಯರ ಬಳಗ ಕಾರ್ಯದರ್ಶಿ ಅಮರನಾಥ್, ಚಿಕ್ಕದೇವರು, ಸದಸ್ಯರಾದ ಮಂಜುನಾಥ್, ನೂರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಅವರಿಗೆ ನಮ್ಮ ಬಸವೇಶ್ವರ ಭಕ್ತ ಮಂಡಳಿ ಹಾಗೂ ಶರಣರ ಬಳಗದ ಪರವಾಗಿ ಒಂದು ಸಣ್ಣ ಗೌರವವನ್ನು ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡೋಣ. ಉಪಾಧ್ಯಕ್ಷರ ಪರವಾಗಿ ನಮ್ಮ ಕೂಡಲ ಸಂಗಮ ದೇವನ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿಯಂಬುದೊಂದು ಸಂತೆಯ ಮಂದಿ ಕಂಡಯ್ಯ. 12 ಗಂಟೆ ಆದ್ರೂ ನಮಗೆ ದಾಸೋಹದ ಬಗ್ಗೆ ಚೆನ್ನಾಗಿ ಎಲ್ಲನೂ ಅನುಕೂಲ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ವಿದ್ಯಾರ್ಥಿಗಳು ಸುಮಾರು ಜನ ಅಲ್ಲಿ ಜಾತ್ರೆ ಅಂತಂದರೆ ಯಾವಾಗೂ ಅದೇ ರೀತಿ ನಡೀತಾ ಇರುತ್ತೆ ಜಾತ್ರೆ ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ಇದಕ್ಕೆ ನಮಗೆ ಇಲ್ಲಿ ಬಂದು ನಮಗೆಲ್ಲ ಪ್ರಚಾರ ಮಾಡಿ ಮಾಡೋದಕ್ಕೆ ನಾವೆಲ್ಲರೂ ಒಂದು ಆ ಜಾತ್ರಾ ಮಹೋತ್ಸವದೊಳಗಡೆ ಒಂದು 50 ಜನ ಹೋಗಿ ಬರೋಣ ಅಂತ ಮಾಡ್ತೀನಿ. ಹೋಗಿ ಬರೋಣ ಯಾರಾದ್ರೂ ಇದು ಮಾಡ್ಕೊಂಡು ಮಾಡ್ತೀವಿ. ನಮ್ಮ ಪಂಚಾಕ್ಷರ ಜೊತೆ ಕೂಡ ಇನ್ನು 8 ಜನ ಆಗಮಿಸಿದ್ದಾರೆ. ಅವ್ರನ್ನ ಮತ್ತೊಟ್ಟೆ ದಯವಿಟ್ಟು ಕ್ಷಮೆ ಇರಲಿ. ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ಕೂಡ ಗೊತ್ತಿರ್ಬೋದು ನಿಮಗೆ. ಅದರಲ್ಲೂ ಇಲ್ಲಿ ಅನ್ನೋದಿರ್ತಕ್ಕಂಥ ದಾಸೋಹ ಟೀಮ್ ಚೆನ್ನಾಗಿದೆ. ಅವ್ರಿಗೆ ನಮ್ಮ ಯಡಿಯೂರಪ್ಪನವ್ರಿಗೆ ಒಂದು ಮರ ಹಳೆಯದಾದ
महाराज की श्रीमद् जगद्गुरु रेणुकाचार्य महाराज की श्री गुरु बसवेश्वर महाराज की जगज्योति बसवेश्वरರಿಗೆ ಮಾನವತಾವಾದಿ ಬಸವಣ್ಣನವರಿಗೆ ವಂದೇ ಪಂಚಾಚಾರ್ಯ ಜಗದ್ಗುರು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಸುತ್ತೂರು ಮಠ ರಾಜರ ನಡುವೆ ನಡೆಯಬೇಕಾದಂತಹ ಯುದ್ಧವನ್ನು ತಪ್ಪಿಸಿ ಅವರಲ್ಲಿ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಸಿದಾಗ ಆ ರಾಜರೆಲ್ಲ ಸೇರಿ ಆ ಋಷಿಗಳಿಗೆ ಒಂದು ಮಠವನ್ನು ಅಲ್ಲಿ ಕಪಿಲಾ ನದಿಯ ತೀರದಲ್ಲಿ ಕಟ್ಕೊಡ್ತಾರೆ. ಅವರೇ ನಮ್ಮ ಸುತ್ತೂರಿನ ಪರಮ ಪೂಜ್ಯ ಶಿವರಾತ್ರೇಶ್ವರು ನಮ್ಮ ಶ್ರೀಮಠದ ಮೊದಲ ಜಗದ್ಗುರುಗಳವರು. ಇದುವರೆಗೆ ಈಗಿರ್ತಕ್ಕಂಥವರು 24ನೇ ಜಗದ್ಗುರುಗಳವರು. ಇದಕ್ಕಿಂತ ಹಿಂದೆ ಸುಮಾರು ಜಗದ್ಗುರುಗಳವರನ್ನೆಲ್ಲ ಸಂಚರಿಸಿ ಬೇರೆ ಬೇರೆ ಕಡೆ ಐಕ್ಯವಾಗಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಿನಾಗಿ 22ನೇ ಜಗದ್ಗುರುಗಳು ಮಂತ್ರ ಮಹರ್ಷಿಗಳು ಅಂತ ಕರಿತೀವಿ. ಅವರು ಏನಪ್ಪ ಅಂದರೆ ಅವರು ಓಂ ನಮಃ ಶಿವಾಯ ಅಂತೇಳಿ ಸುಮಾರು 8 ಕೋಟಿಗೆ ಹೆಚ್ಚು ಮಂತ್ರವನ್ನು ಓಂ ನಮಃ ಶಿವಾಯ ಅಂತಕ್ಕಂಥದ್ದನ್ನು ಎಲ್ಲ ಒಂದೇ ಥರ ಇದೆ ಹ್ಯಾಂಡ್ರೈಟಿಂಗ್. ಅವ್ರಿಗೆ ಮೈಸೂರು ಮಹಾರಾಜರು ಮಂತ್ರ ಮಹರ್ಷಿಗಳು ಅಂತ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಅದೇ ನಮ್ಮ ಮಠದ ಮತ್ತೆ ಈ ಒಂದು ಮಠ ಇಷ್ಟೊಂದು ಬೆಳಿಬೇಕು ಅಂದರೆ ಮೂಲ ಕಾರಣ ಒಂದು ತಳಪಾಯ ಅಂದರೆ ನಮ್ಮ ಶ್ರೀಮಠದ 23ನೇ ಜಗದ್ಗುರುಗಳಾದಂತಹ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಅವರು ಆಗ ಕಷ್ಟಪಟ್ಟು ಅವರು ಒಂದು ಕಡೆ ತಮ್ಮಲ್ಲಿದ್ದಂಥ ಮಕ್ಕಳಿಗೆ ಆಹಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ಭೀಕರ ಬರಗಾಲದಲ್ಲಿ ತಾವು ಧರಿಸಿದ್ದಂಥ ಒಂದು ಚಿನ್ನದ ಕರಡಿಗೆಯನ್ನು ಮಾರಿ ಆ ಮಕ್ಕಳಿಗೆ ದಾಸವನ್ನು ಮಾಡಿದಂತಹ ಉದಾಹರಣೆಗಳಿದ್ದಾರೆ. ಅಂತಹ ಅದಲ್ಲದೆ ಎಲ್ಲ ನಮ್ಮಲ್ಲಿ ನೋಡಿರ್ಬೋದು ನೀವೆಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿದ್ರು, ಮತ್ತು ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡೋದು, ಸಂಗೀತ ಸಭಾವನ್ನು ಸ್ಥಾಪನೆ ಮಾಡಿದ್ರು. ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ರಾಜೇಂದ್ರ ಶ್ರೀಗಳು ಹಮ್ಮಿಕೊಂಡಿದ್ದರು. ಅವರು ಮಾಡಿದಂತಹ ತಳಪಾಯದ ಮೇಲೆ ನಮ್ಮ ಈಗಿನ ಪರಮಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅದನ್ನು ಉತ್ತುಂಗಕ್ಕೆ ಬೆಳೆಸ್ಕೊಂಡು ಹೋಗಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ಮಣಿಪುರ, ಅಸ್ಸಾಂ, ಜಾರ್ಖಂಡ್ನ ಮಕ್ಕಳು ಮತ್ತು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಬಹುತೇಕ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಅವರಿಗೆಲ್ಲ ಉಚಿತವಾದಂಥ ವಿದ್ಯಾಭ್ಯಾಸ. ಮತ್ತು ಶ್ರೀಮಠದಲ್ಲಿ ಪ್ರತಿ ತಿಂಗಳು ಉಚಿತವಾಗಿ ಸಾಮೂಹಿಕ ವಿವಾಹ ನಡೆಯುತ್ತೆ. ಜಾತ್ರಾ ಸಂದರ್ಭದಲ್ಲಿ ಅಲ್ಲದೆ ಪ್ರತಿ ತಿಂಗಳು ಕೂಡ ಉಚಿತವಾದಂಥ ಸಾಮೂಹಿಕ ವಿವಾಹ ನಡೆಯುತ್ತೆ. ಮತ್ತು ಮನೆ ಮನೆಗೆ ಶರಣ ಸಂದೇಶ ಅಂಥೇಳಿ ಧರ್ಮ ಪ್ರಸಾರ ಹಾಗೂ ಲಿಂಗದೀಕ್ಷಾ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೀತವೆ. ಕೋಲಾರ ತಾಲೂಕಲ್ಲೂ ನಡೆಯಿತು ಈ ಹೋದ ವರ್ಷ ಎಲ್ಲ. ಹೀಗೆ 10 ಶರಣ ಸಾಹಿತ್ಯ ಪರಿಷತ್ತು ತನ್ನ ಕಾರ್ಯವನ್ನು ನಿರಂತರವಾಗಿ ನಡೀತಾ ಇದೆ. ಸಂಗೀತ ಸಭಾ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಜಗದ್ಗುರುಗಳವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವ ಜನವರಿ 15ರಿಂದ 20ನೇ ತಾರೀಕು ತನಕ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದರಲ್ಲಿ ರಥೋತ್ಸವ, ಕೊಂಡೋತ್ಸವ, ತೆಪ್ಪೋತ್ಸವ, ಅನ್ನಬ್ರಹ್ಮೋತ್ಸವ ಹೀಗೆ ಹಲವಾರು ಉತ್ಸವಗಳ ಜೊತೆಗೆ ಗ್ರಾಮೀಣ ಸೊಬಗನ್ನು ಬೀರ್ತಕ್ಕಂತಹ ದೇಸಿ ಆಟಗಳು, ಸೋಬಾನೆ ಪದಗಳು, ಜನಪದ ನೃತ್ಯಗಳು ಹಾಗೂ ಭಜನಾ ಮೇಳವನ್ನು ಕೂಡ ಏರ್ಪಡಿಸಲಾಗಿದೆ. ಅಲ್ಲದೆ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಉಚಿತ ಸಾಮೂಹಿಕ ವಿವಾಹವನ್ನು ಕೂಡ ಏರ್ಪಡಿಸಲಾಗಿದೆ. ಜೊತೆಗೆ ರಾತ್ರಿ ಸಂದರ್ಭದಲ್ಲಿ ಪೌರಾಣಿಕ ನಾಟಕಗಳು ನಿರಂತರವಾಗಿ ನಡೀತಾ ಇರ್ತವೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮತ್ತು ಬಂದಂಥವ್ರಿಗೆಲ್ಲರಿಗೂ ಕೂಡ ತಂಗುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಜಾತ್ರೆಯಲ್ಲಿ ಸಾಹಿತಿಗಳು, ರಾಜಕೀಯ ಮುಖಂಡರುಗಳು, ಗಣ್ಯ ವ್ಯಕ್ತಿಗಳು ಹೀಗೆ ಹಲವಾರು ಮುಖಂಡರು ಭಾಗವಹಿಸ್ತಾರೆ. ದಿನನಿತ್ಯ ಲಕ್ಷ ಜನ ಅಲ್ಲಿ ಪಾಲ್ಗೊಳ್ತಾರೆ. ಈ ಎಲ್ಲ ಜಾತ್ರಾ ಮಹೋತ್ಸವಕ್ಕೆ ಈ ಭಾಗದಿಂದ ಹೆಚ್ಚಿನ ಜನರು ಆಗಮಿಸಬೇಕು ಭಕ್ತರು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಎಲ್ರಿಗೂ ಕೂಡ ಶಿವರಾತ್ರೀಶ್ವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಮಾತನ್ನು. ಇದು ಸುಂಡೂರು ಮಠ ಇದೆಯಲ್ಲ ಸ್ವಾಮಿ, ಸುತ್ತೂರು ಮಠ, ಅದು 10 ಶತಮಾನದ್ದು ಅಂತೀರ. ಅದ್ರದ್ದು ಯಾವ ರೀತಿ ಅದನ್ನ ಇದಾಯ್ತು ಅಂತ? ಸುತ್ತೂರು ಮಠ ಅಂತ ಹೇಳಿ ಕಪಿಲಾ ನದಿಯ ತೀರದಲ್ಲಿ ಒಬ್ಬರು ಋಷಿ ತಪಸ್ಸನ್ನು ಕೂಳ್ತಿರ್ತಾರೆ. ಆಗ ತಲಕಾಡಿನ ಗಂಗರು ಮತ್ತು ರಾಜರಾಜ ಚೋಳರು ಇಬ್ಬರಿಗೂ ಕೂಡ ಯುದ್ಧ ನಡೆಯುತ್ತೆ. ಯುದ್ಧಕ್ಕೆ ಆ ಸಂದರ್ಭದಲ್ಲಿ ಆ ಭಾಗಕ್ಕೆ ಬರ್ತಾರೆ. ಇಬ್ಬರು ಕುದುರೆಯಲ್ಲಿ ಬರ್ತಾ ಇರ್ತಾರೆ. ಆ ಕುದುರೆಗಳು ಆ ನದಿಯ ದಂಡೆಗೆ ಬಂದಾಗ ಅವು ಕುದುರೆ ಮುಂದಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ಅಲ್ಲೇ ಸುತ್ತಾಡ್ತಾ ಇರ್ತಾರೆ. ಇವರು ಮಧ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆಗ ಈ ಋಷಿಗಳಿಗೆ
ಒಂದು ಡೌಟ್ ಆಗುತ್ತೆ, ಏನು ಇದು ಯುದ್ಧ ನಡೆಯುವಂಥ ಸಂದರ್ಭ ಇದೆಯಾ ಅಂತೆಲ್ಲ ಹೇಳಿ ಆ ಎರಡೂ ಬಣದ ರಾಜರನ್ನು ಕರೆಸಿ ಅಲ್ಲಿ ಅವರಲ್ಲಿ ಒಂದು ಶಾಂತಿ ಒಪ್ಪಂದವನ್ನು ಶಿವರಾತ್ರೇಶ್ವರ ಮಾಡಿಸ್ತಾರೆ. ಆ ಶಾಂತಿ ಒಪ್ಪಂದವನ್ನು ಮಾಡಿಸಿ ದ್ವೇಷ ಭಾವನೆಯನ್ನು ಬಿಡಬೇಕು, ಪ್ರೀತಿ ವಿಶ್ವಾಸದಿಂದ ಮನುಷ್ಯ ಬಾಳಬೇಕು ಅನ್ನೋದನ್ನು ಅವರಿಗೆ ಸಾರಿ ಅವರಿಬ್ಬರಿಗೂ ಕೂಡ ಒಂದು ಮಾಡ್ತಾರೆ. ಆಗ ಅವರಿಬ್ಬರು ಹೊರಕೊಂಡು ಆ ಕಪಿಲಾ ನದಿಯ ದಂಡೆಯ ಮೇಲೆ ಒಂದು ಮಠವನ್ನು ಪರಮ ಪೂಜ್ಯರಿಗೆ ಕಟ್ಟಿಸ್ಕೊಡ್ತಾರೆ ಭಕ್ತಿಯಿಂದ. ಅದೇ ಸುತ್ತೂರು ಮಠ. ಅದು ಶಿವರಾತ್ರೇಶ್ವರರು ನೀವು ಹೋದಾಗ ಗದ್ದಿಗೆಯಲ್ಲಿ ನೋಡ್ಬೋದು, ಅವರು ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಶಿವರಾತ್ರೇಶ್ವರ ಗದ್ದಿಗೆ ಅದು ರಾಜರು ಕಟ್ಟಿಸಿದಂತಹ ಗದ್ದಿಗೆ.